ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳನ್ನು ಹಾಡೋದ್ರಲ್ಲಿ ತುಂಬ ಫೇಮಸ್ ಆದಂಥ ಜಾನಪದ ಕಲಾವಿದರು ಯಾರ್ಯಾರು ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಲಾವಿದರು ಯಾವ ಒಂದು ಊರಿನವರು, ಯಾವ ಒಂದು ಜಿಲ್ಲೆಯವರು, ಹಾಗೆ ಅವರು ಯಾವ ಒಂದು ವರ್ಷದಲ್ಲಿ ಜನಿಸಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೆ ನೋಡಿದ್ರೆ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದ ಗೀತೆಗಳನ್ನು ಹಾಡೋದ್ರಲ್ಲಿ ತುಂಬ ಫೇಮಸ್ ಆದಂಥ ಕಲಾವಿದ ಪರ್ಸು ಕೋಲೂರು ಅವರು. ಪರ್ಸು ಕೋಲೂರು ಇಲ್ಲಿವರೆಗೂ ಕೂಡ ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ರಚನೆ ಮಾಡಿ ಹಾಡಿದ್ದಾರೆ. ಇವರು ಈ ಹಿಂದೆ ಹಾಡಿರ್ತಕ್ಕಂಥ ಜಾನಪದ ಗೀತೆಗಳು ಈಗ ಯೂಟ್ಯೂಬ್, ಫೇಸ್ಬುಕ್ನಂಥ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಪರ್ಸು ಕೋಲೂರು ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೋಲೂರು ಅನ್ನುವಂಥ ಒಂದು ಗ್ರಾಮದಲ್ಲಿ ಅವರು ಜನಿಸಿದ್ದಾರೆ. ಹಲವು ಮೂಲಗಳ ಮಾಹಿತಿ ಪ್ರಕಾರ ಪರ್ಸು ಕೋಲೂರು ಅವರು 1994ರಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಪರ್ಸು ಕೋಲೂರು ಹಾಡಿರ್ತಕ್ಕಂಥ ಜಾನಪದ ಗೀತೆಗಳು ನಿಮ್ದು ಯಾವುದು ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಎರಡನೇ ಕಲಾವಿದ ಯಾರಂದರೆ ಮಾಳು ನಿಪ್ನಾಳ್ ಅವರು. ಮಾಳು ನಿಪ್ನಾಳ್ ಅವರು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಪ್ನಾಳ್ ಅನ್ನುವಂಥ ಒಂದು ಗ್ರಾಮದಲ್ಲಿ 1995ರಲ್ಲಿ ಜನಿಸಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ಇವರು ಕೂಡ ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಸದ್ಯಕ್ಕೆ ಯೂಟ್ಯೂಬ್ನಂಥ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಮಾಳು ನಿಪ್ನಾಳ್ ಅವರು ಗುರುತಿಸಿಕೊಂಡಿದ್ದಾರೆ. ನಾ ಡ್ರೈವರ ನೀ ನನ್ನ ಲೋವರ ಅನ್ನುವಂಥ ಒಂದು ಗೀತೆಯ ಮುಖಾಂತರ ತುಂಬ ಫೇಮಸ್ ಆದಂಥ ಒಬ್ಬ ಕಲಾವಿದ. ಉತ್ತರ ಕರ್ನಾಟಕದಲ್ಲಿ ಕೂಡ ಇವರು ಸಾಕಷ್ಟು ಅಭಿಮಾನಿಗಳ ಬಳಗವನ್ನು ಕೂಡ ಹೊಂದಿದ್ದಾರೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ಇವರು ಸಾಕಷ್ಟು ಫಾಲೋವರ್ಸನ್ನು ಕೂಡ ಹೊಂದಿದ್ದಾರೆ. ಇನ್ನು ಮೂರನೇ ಜಾನಪದ ಕಲಾವಿದ ಯಾರಂದರೆ ಬಾಳು ಬೆಳಗುಂದಿ ಅವರು. ಬಾಳು ಬೆಳಗುಂದಿ ಅವರು ಹಾವೇರಿ ಜಿಲ್ಲೆಯವರು. ಇವರು ಕೂಡ ಇಲ್ಲಿವರೆಗೂ ಕೂಡ ಸಾಕಷ್ಟು ಜಾನಪದ ಗೀತೆಗಳನ್ನು ಹಾಡಿದ್ದಾರೆ. ಯೂಟ್ಯೂಬ್ನಂಥ ಸಾಮಾಜಿಕ ಮಾಧ್ಯಮದಲ್ಲಿ 20 ಲಕ್ಷಕ್ಕಿಂತ ಹೆಚ್ಚಿನ ಫಾಲೋವರ್ಸನ್ನು ಕೂಡ ಬಾಳು ಬೆಳಗುಂದಿ ಅವರು ಹೊಂದಿದ್ದಾರೆ. ಈ ಹಿಂದೆ ಕೂಡ ಅವರು ಸರಿಗಮಪ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದರು. ಅದಾದ ನಂತರ ಇವರಿಗೆ ಬಿಗ್ ಬಾಸ್ ಆಫರ್ ಕೂಡ ಬಂದಿತ್ತು. ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಇವರು ಆ ಒಂದು ಬಿಗ್ ಬಾಸ್ ಆಫರನ್ನು ಕೂಡ ರಿಜೆಕ್ಟ್ ಮಾಡಿದ್ರು. ಈ ಸದ್ಯಕ್ಕೆ ಇವರು ಜೋಡಿ ನಂಬರ್ 1 ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದಾರೆ. ಬಾಳು ಬೆಳಗುಂದಿ ಅವರು ಹಲವು ಮೂಲಗಳ ಮಾಹಿತಿ ಪ್ರಕಾರ 2001ರಲ್ಲಿ ಅವರು ಹುಟ್ಟಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ನೀವು ಕೂಡ ಬಾಳು ಬೆಳಗುಂದಿ ಅವರ ಒಂದು ಅಭಿಮಾನಿ ಇದ್ದರೆ ಅವರ ಒಂದು ಗೀತೆ ಯಾವುದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾಲ್ಕನೇ ಕಲಾವಿದ ಯಾರಂದರೆ ಮುತ್ತು ಅಳಿಯಾಳ್. ಹಲವು ಮೂಲಗಳ ಮಾಹಿತಿ ಪ್ರಕಾರ ಮುತ್ತು ಅಳಿಯಾಳ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತಿಕೋಟ ಅನ್ನುವಂಥ ಒಂದು ಗ್ರಾಮದಲ್ಲಿ ಅವರು ಜನಿಸಿದ್ದಾರೆ. ಇವರು 1995ರಲ್ಲಿ ಜನಿಸಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ಇಲ್ಲಿವರೆಗೂ ಕೂಡ ಇವರು ಕೂಡ ಸಾಕಷ್ಟು ಜಾನಪದ ಗೀತೆಗಳನ್ನು ಹಾಡಿ ತುಂಬ ಫೇಮಸ್ ಆದಂಥ ಒಬ್ಬ ಜಾನಪದ ಕಲಾವಿದ. ಇವರು ಹಾಡಿರ್ತಕ್ಕಂಥ ಜಾನಪದ ಗೀತೆ 4 ಲಕ್ಷದ ಮೆಚ್ಚಿದ ನೀ ಕಾರ ಅನ್ನುವಂಥ ಒಂದು ಗೀತೆಯನ್ನು ಹಾಡಿ ತುಂಬ ಫೇಮಸ್ ಆದಂಥ ಒಬ್ಬ ಕಲಾವಿದ. ಇವರು ಕೂಡ ಈಗ ಸದ್ಯಕ್ಕೆ ಯೂಟ್ಯೂಬ್, ಫೇಸ್ಬುಕ್ ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು 5ನೇ ಕಲಾವಿದ ಯಾರಂದರೆ ಬೊಂಬಾಟ್ ಬಸಣ್ಣ. ಇವರು ಗದಗ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಿ ಜನಿಸಿದ್ದಾರೆ. ಕೆಲವು ಮೂಲಗಳ ಮಾಹಿತಿ ಪ್ರಕಾರ ಬೊಂಬಾಟ್ ಬಸಣ್ಣವರು 1990ರಲ್ಲಿ ಜನಿಸಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬಂದಿದೆ. ಇವರು ಕೂಡ ಇತ್ತೀಚೆಗೆ ಸಾಕಷ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಕೂಡ ತುಂಬ ವೈರಲ್ ಆಗಿದ್ದಾರೆ. ಹಾಗೆ ಇವರ ಒಂದು ಗೀತೆಗಳು ಕೂಡ ತುಂಬ ವೈರಲ್ ಆಗ್ತಾ ಇದೆ. ಇವರು ಬ್ಯಾಡಂತ ಬಿಟ್ಟಿನ ಸುಮನ ಅನ್ನುವಂಥ ಒಂದು ಗೀತೆಯನ್ನು ಹಾಡಿಬಿಟ್ಟು ತುಂಬ ಫೇಮಸ್ ಆದಂಥ ಒಬ್ಬ ಜಾನಪದ ಕಲಾವಿದ. ಈ ಒಂದು ಗದಗ ಭಾಗದಲ್ಲಿ ಕೂಡ ಇವರು ಸಾಕಷ್ಟು ಫೇಮಸ್ ಆಗಿದ್ದಾರೆ. ಇವರ ಒಂದು ಗೀತೆ ಯಾವುದು ನಿಮಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು 6ನೇ ಜಾನಪದ ಕಲಾವಿದ ಯಾರಂದರೆ ಮ್ಯೂಸಿಕ್ ಮೈಲಾರಿ. ಸದ್ಯಕ್ಕೆ ಇವರು ಯೂಟ್ಯೂಬ್, ಫೇಸ್ಬುಕ್ ಅಂತ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಒಬ್ಬ ಟ್ರೆಂಡಿಂಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನವರು. ಇವರು ಕೂಡ ಸಾಕಷ್ಟು ಜಾನಪದ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಈಗ ಸದ್ಯಕ್ಕೆ ಬೆಳೀತಾ ಇರತಕ್ಕಂಥ ಒಬ್ಬ ಕಲಾವಿದಾಗಿ ಇವರು ಗುರುತಿಸಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಮ್ಯೂಸಿಕ್ ಮೈಲಾರಿ ಅವರು 1997ರಲ್ಲಿ ಜನಿಸಿದ್ದಾರೆ ಅಂತೇಳಿ ಮಾಹಿತಿ ತಿಳಿದು ಬರ್ತಾ ಇದೆ. ಈ ಒಂದು 6 ಕಲಾವಿದರಲ್ಲಿ ನಿಮಗೆ ಯಾವ ಒಬ್ಬ ಕಲಾವಿದ ಇಷ್ಟ ಆದರೆ ಅಂತೇಳಿ ಮತ್ತು ಅವರ ಒಂದು ಯಾವ ಒಂದು ಗೀತೆ ನಿಮಗೆ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ಕೊಡುವಂಥ ಒಂದು ಲೈಕ್ ನಾವು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.